ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಕೂಡ ಕೇಳ್ತಿದ್ರಿ, ಮೇಡಮ್ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ, 23ನೇ ಕಂತು ಯಾವಾಗ ಬರುತ್ತೆ, ನಾವು ಕೂಡ ಕಾತುರದಿಂದ ಕಾಯ್ತಾ ಇದ್ದೀವಿ, ಯಾಕೆ ಇನ್ನೂ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ತಾ ಇದ್ರಿ. ಸೊ ಅವ್ರಿಗೆಲ್ಲರಿಗೂ ಈಗ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಬಿಡುಗಡೆ ಪ್ರಾರಂಭ ಮಾಡಿದ್ದಾರೆ. ಸೊ ಯಾವಾಗ್ನಿಂದ ನಮ್ಮ ಅಕೌಂಟ್ಗೆ ಬರುತ್ತೆ, ಮತ್ತೆ ಈಗಾಗಲೇ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಡೌಟ್ ಶುರುವಾಗಿದೆ. ಸೊ ಅವ್ರಿಗೆಲ್ಲ ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಕೂಡ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಓಕೆನಾ. ಸೊ ಮೊದಲೇದಾಗಿ ಎಷ್ಟೋ ಜನ ಕಮೆಂಟ್ ಗಳನ್ನ ಮಾಡ್ತಾ ಇದ್ದೀರಾ, ಮೇಡಮ್ ನನಗೆ 22 ಬಂದಿಲ್ಲ, 21 ಬಂದಿಲ್ಲ, 20ನೇ ಕಂತು ಬಂದಿಲ್ಲ ಅಂತ ಹೇಳ್ಬಿಟ್ಟು. ಡೋಂಟ್ ವರಿ, ಎಲ್ಲರಿಗೂ ಕೂಡ ಬರುತ್ತೆ. ಈಗಾಗಲೇ 22ನೇ ಕಂತು ಎಲ್ಲರಿಗೂ ಕೂಡ ಹಾಕ್ಬಿಟ್ಟಿದ್ದಾರೆ. ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನೋ ಒಂದು ಇಶ್ಯೂ ಇಂದ ನಿಮ್ಗೆ ಬಂದಿರಲ್ಲ ಅಷ್ಟೇ, ಬಟ್ ಸರ್ಕಾರ ಬಿಡುಗಡೆ ಅಂತೂ ಮಾಡಿಬಿಟ್ಟಿದೆ. 22ನೇ ಕಂತು ಎಲ್ಲರಿಗೂ ಕೂಡ ಬಂದಿದೆ, ಓಕೆನಾ. ಸೊ ಇನ್ನ 23ನೇ ಕಂತು, ಓಕೆನಾ. ಸೊ ಎಲ್ರಿಗೂ ಕೂಡ ಡೌಟ್ ಇರೋದು 23ನೇ ಕಂತಿನ ಮೇಲೆ, ಯಾಕೆ ಮೇಡಮ್ ಬರ್ತಾ ಇಲ್ಲ, ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ 23ನೇ ಕಂತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವಾಗ ಅಂತ ಹೇಳಿದ್ರೆ ಹೇಳ್ತೀನಿ. ಸೊ ಯಾವಾಗ ಅಂದ್ರೆ, ಫಸ್ಟ್ ನಿಮ್ಗೆ ಯಾಕೆ ಬಿಡುಗಡೆ ಮಾಡಕ್ ತಡ ಆಗ್ತಾ ಇದೆ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿಯಲ್ಲಿ ಹಲವಾರು ರೀತಿಯಾಗಿ ತೊಂದರೆ ಆಗ್ತಾ ಇದೆ, ಓಕೆನಾ. ಸೊ ಗೃಹಲಕ್ಷ್ಮಿ ಅನರ್ಹ ಏನ್ ಇರ್ತಾರಲ್ವಾ ಮಹಿಳೆಯರು, ಅಂತವರ ಒಂದು ಅಕೌಂಟ್ ಅನ್ನ ಸರ್ಕಾರ ಡಿಲೀಟ್ ಮಾಡ್ತಾ ಇದೆ. ಅವ್ರಿಗೆ ಅಮೌಂಟ್ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂತದ್ದು. ಅಂದ್ರೆ ಯಾರ್ದೆಲ್ಲ ಡಿಲೀಟ್ ಮಾಡ್ತಾ ಇದಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಅವ್ರೇನಾದ್ರೂ ಸರ್ಕಾರಿ ನೌಕರರಾಗಿದ್ರೆ GST ಕಟ್ತಾ ಇರಬಹುದು, ಅಥವಾ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು. ಸೊ ಇನ್ಯಾವುದೇ ಸುಳ್ಳು ದಾಖಲೆಗಳನ್ನ ಕೊಟ್ಟು BPL ಕಾರ್ಡ್ ಸೃಷ್ಟಿ ಮಾಡಿ ಅವ್ರು ತಗೊಂಡಿರ್ತಾರಲ್ವಾ, ಸುಳ್ಳು ಹೇಳ್ಬಿಟ್ಟು, ಸೊ ಅಂತವ್ರದ್ದು ಕೂಡ ಸರ್ಕಾರ ಡಿಲೀಟ್ ಮಾಡ್ತಾ ಇದೆ. ಸೊ ಈ ರೀತಿ ಡಿಲೀಟ್ ಮಾಡ್ತಾ ಇರೋದ್ರಿಂದ ಡಿಲೇ ಆಗ್ತಾ ಇದೆ. ನಾವು ಎಲ್ಲರದು ಕೂಡ ಪರಿಶೀಲನೆ ಮಾಡಿ ಹಾಕ್ತಾ ಇದೀವಿ. ಸೊ ಹಾಗಾಗಿ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿರುವಂತದ್ದು. ಸೊ ಅದೇ ತರ ಈಗ 23ನೇ ಕಂತುಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. 1ನೇ ಹಂತದಲ್ಲಿ ನಾವು 5ನೇ ತಾರೀಕಿನ ಮೇಲೆ ಅಂದ್ರೆ 10ನೇ ತಾರೀಕಿನೊಳಗಾಗಿ ಬಿಡುಗಡೆ ಮಾಡ್ತೀವಿ. ಸೊ ಅದಾದ್ಮೇಲೆ 2ನೇ ಹಂತದಲ್ಲಿ, ಸೊ ಅದಾದ್ಮೇಲೆ 3ನೇ ಹಂತದಲ್ಲಿ, ಟೋಟಲ್ ಆಗಿ 3 ಹಂತದಲ್ಲಿ ನಾವು ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಕೊಡ್ತೀವಿ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ. 23ನೇ ಕಂತನ್ನ ನಾವು 15ನೇ ತಾರೀಕಿನೊಳಗಾಗಿ ಅಂದ್ರೆ ನವೆಂಬರ್ 15ನೇ ತಾರೀಕಿನೊಳಗಾಗಿ ಎಲ್ಲರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಸೊ ನಿಮಗೂ ಕೂಡ 22ನೇ ಕಂತು ಬಂದಿದೆಯಾ ಬಂದಿಲ್ವಾ ಅಂತ ಹೇಳ್ಬಿಟ್ಟು ತಪ್ಪದೇ ಕಾಮೆಂಟ್ ಮಾಡಿ. ಹಾಗೆ 23ನೇ ಕಂತು ಬಿಡುಗಡೆ ಪ್ರಾರಂಭ ಮಾಡ್ತಿದ್ದಾರೆ. ಸೊ ಮಾಡಿದ್ರೆ ಯಾರಿಗಾದ್ರೂ ಈಗಾಗಲೇ ಬಂದಿದ್ರೆ ಕಮೆಂಟ್ ಮಾಡಿ, ಬೇರೆಯವ್ರಿಗೆ ನೋಡೋರ್ಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಅವ್ರು ಹೇಳಿರುವ ಪ್ರಕಾರ 10ನೇ ತಾರೀಕರಿಂದ 15ನೇ ತಾರೀಕಿನೊಳಗಾಗಿ ನಾವು ಬಿಡುಗಡೆ ಮಾಡ್ತೀವಿ. ಅಷ್ಟರಲ್ಲಿ ಎಲ್ರಿಗೂ ಬಂದು ತಲುಪುತ್ತೆ ಅಂತ ಹೇಳ್ಬಿಟ್ಟು, ಅಂದ್ರೆ ಅವರ ಪ್ರಕಾರ ಈಗಾಗಲೇ ಶುರು ಮಾಡಿದ್ದಾರೆ, ಪ್ರಾರಂಭ ಮಾಡಿದ್ದಾರೆ. ಸೊ ನಿಮಗೆ ತಲುಪಕ್ಕೆ ಸ್ವಲ್ಪ ಲೇಟ್ ಆಗಿರ್ಬೋದು ಅಷ್ಟೇ, ಓಕೆನಾ. ಸೊ ಅದು ಬಿಟ್ರೆ ಬೇರೆ ಏನು ಇಶ್ಯೂ ಇರಲ್ಲ, ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ನಿಮಗೂ ಕೂಡ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ, ಅಥವಾ ಎಷ್ಟನೇ ಕಂತು ಬರಬೇಕು, ಎಷ್ಟನೇ ಕಂತು ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ನೋಡೋರ್ಗೂ ಕೂಡ ಗೊತ್ತಾಗುತ್ತೆ, ಓಕೆನಾ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಗೃಹಲಕ್ಷ್ಮಿ ಏನಾದರೂ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.